ವೆಹಿಕಲ್ ಆಫ್ ಮಾಡಕ್ಕೆ ವೆಹಿಕಲ್ ಆಫ್ ಮಾಡು ಯಾರ್ದು ವೆಹಿಕಲ್ ಆಫ್ ಮಾಡ್ಸಿ ವೆಹಿಕಲ್ ಆಫ್ ಮಾಡ್ರಿ ಇವತ್ತಿನ ದಿನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು JDSನ ಮೈತ್ರಿ ಅಭ್ಯರ್ಥಿಯೂ ಆಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ನಾಮಪತ್ರ ಸಲ್ಲಿಕೆಯ ಒಂದು ಕಾರ್ಯಕ್ರಮ ಏನಿದೆ ಆ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಮೈಸೂರಿಗೆ ಬಂದಿದ್ದೇನೆ. ಯದುವೀರ್ ಅವರ ನಾಮಪತ್ರದ ಪ್ರಕ್ರಿಯೆಗಳ ನಂತರ ತುಮಕೂರಿಗೆ ಹೋಗಿ ತುಮಕೂರಿನಲ್ಲಿ ಅಲ್ಲಿಯೂ BJP JDSನ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರು ತುಮಕೂರು ಲೋಕಸಭೆಗೆ ಏನು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದೇನೆ ಈ ದಿನ. ಆ ಕಾರ್ಯಕ್ರಮಗಳ ನಂತರ ಪುನಃ ನಾನು ಮಂಡ್ಯಗೆ ಬಂದು ಮಂಡ್ಯದಲ್ಲಿ ಅಲ್ಲಿಯ ಒಂದು ನೆಲದ ಸೇವೆ ಸಲ್ಲಿಸಿರ್ತಕ್ಕಂಥ ಕೆಲವು ಪ್ರಮುಖ ಹಿಂದಿನ ನಾಯಕರುಗಳೇನಿದ್ದಾರೆ ಅವರ ಒಂದು ಸಮಾಧಿಗಳಿಗೆ ಭೇಟಿ ಕೊಟ್ಟು ಅವರೆಲ್ಲರಿಗೂ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮಕ್ಕೂ ಸಂಜೆ ಇವತ್ತು ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ. ಇವತ್ತಿನ ಕಾರ್ಯಕ್ರಮ ಇದಿಷ್ಟು. ನೀವು ಸುಮಲತಾ ಅವ್ರನ್ನ ಬೆಂಬಲವನ್ನ ಕೊಡೋಕೆ ಕೇಳಿದ್ರೆ ಅವರು ಇವತ್ತು ಸಭೆ ನಡೆಸ್ತಾ ಇದ್ದಾರೆ. ಸೊ ಏನು ತೀರ್ಮಾನ ಆಗಿದೆ ಏನು ಅಂತ? ಈಗ ಅವರ ನಿರ್ಧಾರವನ್ನು ಮಂಡ್ಯ ಜಿಲ್ಲೆಯ ಮಂಡ್ಯದ ನೆಲದಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ತೀರ್ಮಾನವನ್ನು ಪ್ರಕಟ ಮಾಡ್ತಕ್ಕಂಥದ್ದನ್ನು ಈಗಾಗಲೇ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ. ಸಂಜೆ ಅವರು ಇವತ್ತೇನು ಸಭೆ ಕರೆದಿದ್ದಾರೆ, ಸಭೆಯಲ್ಲಿ ಅಂತಿಮ ನಿರ್ಣಯ ಮಾಡ್ತಾರೆ. ಅವರ ನಿರ್ಣಯವನ್ನು ಬಹುಶಃ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನಾನು ಸಹ ಅವರ ನಿರ್ಣಯ ಸಕಾರಾತ್ಮಕವಾಗಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಅವರಿಗೆ ಏನು ಜಿಲ್ಲೆಯ ಜನತೆ ಬಗ್ಗೆ ಅಭಿಮಾನ ಇದೆ ಆ ಹಿನ್ನೆಲೆಯಲ್ಲಿ ಸೂಕ್ತವಂತ ನಿರ್ಧಾರ ಪ್ರಕಟ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ವಿಶ್ವಾಸ ಇದೆ. ನಾನು ಅವ್ರ ಮನೆಗೆ ಹೋದಾಗ ಹಿಂದಿನ ನಮ್ಮ ರಾಜಕೀಯದ ಭಿನ್ನಾಭಿಪ್ರಾಯಗಳಲ್ಲಿ ಮಾತಿನ ಒಂದು ವಿಷಯಗಳು ಏನೇ ಇರಲಿ ಅತ್ಯಂತ ಅಭಿಮಾನದಿಂದ ವಿಶ್ವಾಸದಿಂದ ನನ್ನನ್ನು ಅವರ ಮನೆಯಲ್ಲಿ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಹೋದರ ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ಗೌರವ ಕೊಟ್ಟಿದ್ದಾರೆ. ಅದರಿಂದ ನನಗೆ ವಿಶ್ವಾಸ ಇದೆ ಸಹೋದರನಿಗೆ ಬೆಂಬಲವನ್ನು ಅವರ ಹಿತೈಷಿಗಳ ಒಂದು ಒಮ್ಮತದೊಂದಿಗೆ ಮಾಡ್ಬೋದು ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೇನೆ. ನಾನು ಏನು ಹೇಳ್ತಾ ಇದ್ದೇನೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ. ನನ್ನ ಒಂದು ಅನಿಸಿಕೆ ಅಂತಕ್ಕಂಥ ನಿಮ್ಮ ಮುಂದೆ ಹೇಳಿದ್ದೇನೆ. ಅದರಲ್ಲಿ ಭಾಳ ಸ್ಪಷ್ಟವಾದ ಅರ್ಥವೇ ಇದೆ. ಅದರಲ್ಲಿ ನನಗೆ ವಿಶ್ವಾಸ ಇದೆ ಅಂತಕ್ಕಂಥದ್ದು ಅದನ್ನೇ ನಾನು ಹೇಳ್ತಾ ಇರೋದು. ನಿನ್ನೆಯಿಂದ ಮೈಸೂರಲ್ಲಿ ತಮ್ಮದೇ ಜಪ ನಡೀತಾ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಜಪ ಮಾಡ್ತಾರೆ. ಸಿದ್ದರಾಮಯ್ಯನವರ ಜೀವನದಲ್ಲಿ ಒಂದು ಕಾಲದಲ್ಲಿ ಜನತಾದಳದ ಕಾರ್ಯಕರ್ತರು ದೇವೇಗೌಡರ ಭಜನೆ ಮಾಡ್ಕೊಂಡೇ ಬಂದಂಥವ್ರು. ದೇವೇಗೌಡರ ಮತ್ತು ಜನತಾದಳದ ಕಾರ್ಯಕರ್ತರ ಭಜನೆ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಆ ಭಜನೆಯ ವಾಸನೆಯಿಂದ ಇನ್ನೂ ದೂರ ಹೋಗಿಲ್ಲ. ಏನು ಮಾಡೋಕ್ಕಾಗತ್ತೆ? ನಾನು ನಿನ್ನೆಯ ದಿನದ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾಧ್ಯಮದ ಸ್ನೇಹಿತರ ಮುಂದೆ ಮಾತನಾಡಿರ್ತಕ್ಕಂಥದ್ದು, ಜೊತೆಗೆ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು, ಯಾವ್ಯಾವ ಒಂದು ರೀತಿಯಲ್ಲಿ ಅವ್ರು ಹೇಳಿದ್ದಾರೆ ಅದೆಲ್ಲವನ್ನು ಗಮನಿಸಿದ್ದೇನೆ. ಬಹುಶಃ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಬಾರಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಜವಾಬ್ದಾರಿ ಜೊತೆಗೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದನ್ನು ಯಾರಿಂದಲೋ ಕಲ್ತಿದ್ದಾರೆ. ಈಗ ಅವರು ಜ್ಯೋತಿಷ್ಯದಲ್ಲೂ ಅತ್ಯಂತ ಪರಿಣಿತರು ಅಂತಕ್ಕಂಥದ್ದು ನಿನ್ನೆಯ ಹೇಳಿಕೆಗಳನ್ನು ಗಮನಿಸಿದಾಗ ಬಹುಶಃ ಅವರೇ ಈಗ ಅತ್ಯಂತ ದೊಡ್ಡ ಜ್ಯೋತಿಷ್ಯದ
ಪ್ರಜ್ಞೆಯನ್ನು ಎತ್ಕೊಂಡಿರ್ತಕ್ಕಂಥವ್ರು ಅಂತಕ್ಕಂಥದ್ದು ನಿನ್ನೆ ಅವರ ಹೇಳಿಕೆಗಳಲ್ಲಿ ಫಲಿತಾಂಶಗಳ ಬಗ್ಗೆ ಈಗಾಗಲೇ ಅವರೇನು ನಿನ್ನೆ ದಿನ ಪ್ರಕಟ ಮಾಡಿದ್ದಾರೆ. ಅದು ನೋಡಿದಾಗ ಬಹುಶಃ ಮುಖ್ಯಮಂತ್ರಿಯ ಸ್ಥಾನಕ್ಕಿಂತ ಹೆಚ್ಚಾಗಿ ಜ್ಯೋತಿಷ ಕಲಿತು ಜ್ಯೋತಿಷ ಹೇಳ್ತಕ್ಕಂಥ ಒಂದು ಕಾರ್ಯ ಮಾಡ್ತಕ್ಕಂಥದ್ದು ಹೆಚ್ಚಿನ ಸಮಯ ಇವತ್ತು ಕಳೆದಿದ್ದಾರೆ, ಕಳೆದ 10 ತಿಂಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲ, ಅವ್ರ ಹಾಸನದಲ್ಲ ನೋಡ್ತಿದ್ರೆ ಜೆಡಿಎಸ್ ಗೆಲ್ತಾ ಇರ್ಲಿಲ್ಲ, ಮೈಸೂರಲ್ಲಿ ನೋಡಿದ್ರೆ ಅವ್ರು ನಮಗೆ ಬೆನ್ನಿಗೆ ಚೂರಿ ಹಾಕಿದ್ರು ಅಂತಾರೆ. ಹಾಸನಕ್ಕೆ ಅವ್ರು ಹೋಗಿ ಪ್ರಚಾರ ಮಾಡಿದ್ರೆ ಗೆಲ್ತಿರ್ಲಿಲ್ಲ ಅಂತ ಜೆಡಿಎಸ್. ಯಾವಾಗ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ದಕ್ಕೆ ಅಂತೆ, ಆದ್ರೆ ನೀವು ಇಲ್ಲಿ ಮೋಸ ಮಾಡಿದ್ರಿ ಮೈಸೂರಲ್ಲಿ. ಅವತ್ತು 2000 ನೋಡಿ, ನಾನು ಮೈಸೂರಿನಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಿದ್ರೆ ನನ್ನಿಂದೇನು ತಪ್ಪಾಗಿಲ್ಲ. ನಾನು ಆ ರೀತಿ ಮೈತ್ರಿ ಧರ್ಮವನ್ನು ಉಲ್ಲಂಘನೆ ಮಾಡಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 1 ಸ್ಥಾನವೂ ಬರ್ತಿರಲಿಲ್ಲ. ಅದಕ್ಕೆ ಏನು ಕಾಂಗ್ರೆಸ್ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 1 ಸ್ಥಾನ ಗೆದ್ದರು. ನಾನು ಏನಾದರೂ ನನ್ನ ಕಾರ್ಯಕರ್ತರಿಗೆ ಆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಡಿ, ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸಿ ಅಂತಕ್ಕಂಥ ಸಂದೇಶ ಕೊಟ್ಟಿದ್ರೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು BJP ತೆಕ್ಕೆಗೆ ಕಳೆದ ಬಾರಿನೇ ಹೋಗೋದು. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಸಹ ಒಂದು ದಿನ ಕುಮಾರಸ್ವಾಮಿ ಮಾಡ್ದ ಅಂತ ಹೇಳಲಿಲ್ಲ. ಪ್ರಾಮಾಣಿಕವಾಗಿ ನಾನು ಮಾಡಿದ್ದ ಹಿನ್ನೆಲೆ ರಾಮನಗರದಲ್ಲಿ ನಾನು ಏನು ಅವರು ನಮ್ಮ ಕೋಟೆಗೆ ಒಳಗೆ ನುಸುಳತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟನಲ್ಲ, ಸಹಕಾರ ಕೊಟ್ಟು. ಆ ಹಿಂದೆ ನಮ್ಮ ಮದಕರಿ ನಾಯಕರ ಕೋಟೆಗೆ ಬಿಲಾ ಕೊರೆದು ನುಗ್ಗಿದ್ದಿರಲ್ಲ ಹೈದರಾಲಿ ಖಾನ್ ಸೈನಿಕರು. ಆ ರೀತಿ ನಾನು ಅವರಿಗೆ ಪ್ರಾಮಾಣಿಕವಾದ ಬೆಂಬಲ ಕೊಟ್ಟಿದ್ದರಿಂದ ನನ್ನ ಒಂದು ಭದ್ರಕೋಟೆ ಅಂತಕ್ಕಂಥ ನಮ್ಮ ಜಿಲ್ಲೆಯ ಹಲವಾರು ಮುಖಂಡರುಗಳನ್ನು ಹಲವಾರು ಹಳ್ಳಿಗಳಲ್ಲಿ ಯಾವ ರೀತಿ ಖರೀದಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು, ಕುತಂತ್ರದ ರಾಜಕೀಯ ಮಾಡಿ ಇವತ್ತು ಆ ಜಿಲ್ಲೆಯಲ್ಲಿ ಸ್ವಲ್ಪ ಏನು ಬೆಳೆದು ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾನೇನಾದರೂ ವಿರೋಧ ಮಾಡಿದರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕಾಂಗ್ರೆಸ್ ಸೋಲಾಗ್ತಾ ಇತ್ತು. ನನ್ನಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಲೀಡರ್ಗಳನ್ನ ಯೂಸ್ ಅಂಡ್ ಥ್ರೋ ಬಳಸ್ಕೊಂಡು ಹೇಳಬೇಕು, ಯಾರನ್ನ ಬಳಸ್ಕೊಂಡಿದ್ದೇವೆ, ಯಾರನ್ನ ಎಸ್ತಿದ್ದೇವೆ ಹೇಳಬೇಕು. ಅನುಭವ ಆಗಿದೆ ಅಂತ ಕುಮಾರಸ್ವಾಮಿ ಸಿದ್ದರಾಮಯ್ಯನವ್ರಿಗಲ್ವೇ ದೇವೇಗೌಡರು ಅವರಿಗೆ ಪ್ರಾರಂಭಿಕ ಹಂತದ ರಾಜಕೀಯದಲ್ಲಿ ಶಕ್ತಿಯನ್ನು ತುಂಬದೇ ಹೋಗಿದೆ. ಈ ಮಟ್ಟಕ್ಕೆ ಕೇಳ್ತಿದ್ದಾರೆ ಯಾರು ಅವ್ರನ್ನ? ಆ ದೊಡ್ಡ ದೇವೇಗೌಡರು ಬಿಟ್ಟಾಕಿ ಇಲ್ಲಿ ಪಕ್ಕದಲ್ಲವರಲ್ಲ ಈ ಚಿಕ್ಕ ದೇವೇಗೌಡರು ಇವರು ಇಲ್ಲದೆ ಹೋಗಿದ್ರೆ ಅವ್ರ ಬೆನ್ನೆಲುಬಾಗಿ ಮೈಸೂರು ಜಿಲ್ಲೆನಲ್ಲಿ ಕೇಳ್ತಿದ್ದಾರೆ ಯಾರು ಅವ್ರನ್ನ? ಇವತ್ತೇ ನೀವು ಪತ್ರಿಕೆಯಲ್ಲಿ ಬರೆದಿದ್ದೀರಲ್ಲ, ಅವರು ಪ್ರಥಮ ಬಾರಿಗೆ 1980 ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಚುನಾವಣೆಗೆ ನಿಂತು 8,000 ಓಟ್ ತಗೊಂಡಿದ್ದಾರೆ ಅಂತ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ಬರೆದಿದ್ದೀರಿ, ನೋಡಿದೆ. 8,500 ಲೋಕಸಭೆಗೆ 8,500 ಅವ್ರ ಶಕ್ತಿ ಎಲ್ಲಿತ್ತು? ಆ ಶಕ್ತಿ ಇವತ್ತು ಈ ಮಟ್ಟಿಗೆ ಬೆಳೀಲಿಕ್ಕೆ ಯಾರು ಕಾರಣ ಅಂತಕ್ಕಂಥ ಕನಿಷ್ಠ ಕೃತಜ್ಞತೆ ಇಲ್ದಿರ್ತಕ್ಕಂಥ ವ್ಯಕ್ತಿ ಪಕ್ಷ ಕಟ್ಟೋರೆ ತಾವು ಅಂತಾರೆ. ಯಾರು? ಎಲ್ಲಿ ಕಟ್ಟಿದ್ದು? ಬಹುಶಃ ಕಾಂಗ್ರೆಸ್ ಪಕ್ಷನೂ ಅವರೇ ಈ ಕಟ್ಟಿರೋದು. 1952ರಿಂದಲೂ ಕಾಂಗ್ರೆಸ್ ಪಕ್ಷನೂ ಇವರೇ ಕಟ್ಟಿಗೆ ಮುಖ್ಯಮಂತ್ರಿ ಆಗಿರೋದಲ್ವಾ? ಕೇಳ್ತೀನಿ ಕೇಳಿ. 99 ಜನತಾದಳ ಏನು 2 ಭಾಗ ಆಯಿತು. ಅವತ್ತು ಜಾತ್ಯತೀತ ಜನತಾದಳ ಅಂತಕ್ಕಂಥ 99ರಲ್ಲಿ ಪ್ರಾರಂಭ ಆದಾಗ ಅವರು ಸೋತರು, ನಾನು ಸೋತೆ, ದೇವೇಗೌಡರು ಸೋತರು, ರೇವಣ್ಣ ಅವರು ಸೋತರು, GT ದೇವೇಗೌಡರು ಸೋತರು, ಎಲ್ಲ ಸೋತಿದ್ದು. ಗೆದ್ದಿದ್ದು 10 ಸ್ಥಾನ. ನಂತರ 5 ವರ್ಷ 2004ರವರೆಗೆ ಸಿದ್ದರಾಮಯ್ಯನವರು ಒಬ್ಬರೇ ಎಲ್ಲ ಕಟ್ಟಿದ್ದು ಪಕ್ಷ. ಕುಮಾರಸ್ವಾಮಿದು ದೇಣಿಗೆ ಇದೆ. ಅವತ್ತು ದುಡ್ಡನ್ನು ಸಾಲ ಸೋಲ ತಂದು ಮಾಡಿ ಹಣ ತಂದು ಸಂಘಟನೆಗೆ ಹಣ ಖರ್ಚು ಮಾಡಿದವ್ರು ನಾವು, ಜನ ಸೇರಿಸ್ತಿದ್ದವ್ರು ನಾವು, ಟೆಂಟ್ ಹಾಕ್ತಿದ್ದವ್ರು ನಾವು, ಬಂದು ಕಾಲ ಮೇಲೆ ಕಾಲು ಹಾಕೊಂಡು ವೇದಿಕೆ ಮೇಲೆ ಭಾಷಣ ಮಾಡಿ ಹೋಗ್ತಿದ್ದು ಇವರ ಸಾಧನೆ. ಆ 5 ವರ್ಷ ಚುನಾವಣೆ ಡಿಕ್ಲೇರ್ ಆಗಿ ಬಿ ಫಾರಂ ಕೊಟ್ಟ ನಂತರ ಪಕ್ಷದ ಅಭ್ಯರ್ಥಿಗಳಿಗೆ ದೇವೇಗೌಡರು ಅಲ್ಲೆಲ್ಲ ಬಡ್ಡಿ ಚೆನ್ನಪ್ಪ ಅಂತ ಇದ್ರಲ್ಲ ಬೆಂಗಳೂರಿನಲ್ಲಿ, ಅವರ ಹತ್ರ ಎಷ್ಟು ಕೋಟಿ ಸಾಲ ಮಾಡಿ ಪಕ್ಷದ ಅಭ್ಯರ್ಥಿಗಳಿಗೋಸ್ಕರವಾಗಿ ಅವ್ರ ಚೆಕ್ಕನ್ನು ಕೊಟ್ಟು ಅವತ್ತು ಚುನಾವಣೆ ನಡೆಸಿದ್ದಾರೆ. ಇವರೇನು ಸಾಲ ಮಾಡಿದರು ಅವತ್ತು ಅಭ್ಯರ್ಥಿಗಳು 58 ಜನ ಗೆಲ್ಲಲಿಕ್ಕೆ? ನಾನು ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಕಾರಣನಾ? ಸ್ವಂತ ಶಕ್ತಿ ಮೇಲೆ ರಾಮನಗರದಲ್ಲಿ ಗೆದ್ದು ಬಂದಿರತಕ್ಕಂಥವ್ನು ನಾನು. ಆ ರೀತಿ ಆ 2004 ಚುನಾವಣೆಯಲ್ಲಿ
ಭಾಳ ಅಭ್ಯರ್ಥಿಗಳು ಗೆಲ್ಲಬೇಕಾದ್ರೆ ವೈಯಕ್ತಿಕವಾಗಿ ಚುನಾವಣೆ ನಡೆಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಆ ಸಂದರ್ಭದಲ್ಲಿ ಕಳೆದ 5 ವರ್ಷ 99ರಿಂದ 2004ರವರೆಗೆ ನಾನು ಸಹ ಪಕ್ಷಕ್ಕೆ ನನ್ನದೇ ಆದಂಥ ದೇಣಿಗೆ ಕೊಟ್ಟಿದ್ದೇನೆ. ಅವರೊಬ್ಬರೇ ಎಲ್ಲ ಕೊಟ್ಟಿರ್ತಕ್ಕಂಥದ್ದು. ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ. ಅವರೊಬ್ಬರಿಂದ ಏನು ಗೆದ್ದಂಥ ಚುನಾವಣೆ ಅಲ್ಲ, ಅದು ಪಕ್ಷದ ಕಾರ್ಯಕರ್ತರಿಂದ ಗೆದ್ದಿದ್ದೇವೆ. ಅದಷ್ಟೇ ಅಲ್ಲ, ನಿಮಗೆ ಒಂದು ಮಾತು ಹೇಳ್ತೀನಿ, 2002 ಉಪಚುನಾವಣೆಯಲ್ಲಿ ಇವ್ರದ್ದೇನು ದೇಣಿಗೆ. 2002ರಲ್ಲಿ ಇದೇ ಡಿ ಕೆ ಶಿವಕುಮಾರ್ ವಿರುದ್ಧ ದೇವೇಗೌಡರನ್ನ ಉಪಚುನಾವಣೆಗೆ ನಾವು ನಿಲ್ಲಿಸಿದಾಗ ಚುನಾವಣೆಯನ್ನು ಹಗಲು ರಾತ್ರಿ 1 ತಿಂಗಳ ನಿದ್ದೆಗೆಟ್ಟು ಚುನಾವಣೆ ನಡೆಸಿದವನು ಕುಮಾರಸ್ವಾಮಿ. ಅವತ್ತು ಪಕ್ಷ ಇವರೊಬ್ಬರೆಲ್ಲ ಕಟ್ಟಿರ್ತಕ್ಕಂಥದ್ದು ನಮ್ಮ ದುಡಿಮೆ, ನಮ್ಮ ಹಣ. ಇವ್ರ ಭಾಷಣ ಖಾಲಿ ಭಾಷಣ. ಅದಕ್ಕೆ ಜ್ಯೋತಿಷ್ಯ ಹೇಳಿದ್ದಾರೆ ಅಂತ ಹೇಳಿದ್ರು. ಅವ್ರು ರಾಜಕಾರಣಿಯಾಗಿ ಹೇಳಿಲ್ಲ, ಜ್ಯೋತಿಷ್ಯ ಹೇಳಿದ್ದಾರೆ. ದೇವೇಗೌಡರ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಟಿಕೆಟ್ ತಪ್ಪಿದ್ದು ಎಚ್ ಡಿ ದೇವೇಗೌಡರು ಅಂತ. ಇದಕ್ಕಿಂತಲೂ ಅದ್ಭುತವಾದಂಥ ವಿಷಯ ಬೇಕಾ? ಏನೋ ಜಗತ್ತಿನಲ್ಲಿ 7ನೇ ಅದ್ಭುತ ಅಂತಾರಲ್ಲ, ಇದು ಅದರ ಮುಂದುವರೆದ ಅದ್ಭುತ. ಇದು ಮುಂದುವರೆದ ಭಾಗವಾದ ಅದ್ಭುತ. ಪಾಪ ನಮ್ಮ ಹಳೆ ಸ್ನೇಹಿತರು ಅವರು ಒಬ್ಬರು ವೆಂಕಟೇಶ್ ಅವರು ಹೇಳಿದ್ದಾರೆ. ನೆಂಟರು ಬೇರೆ ಅವರು ಅಲ್ಲವೇ ಹೇಳ್ಕೊಂಡವ್ರೆ. ಅವ್ರು ಯಾಕೆ ಬಂದರು ರಾಜಕಾರಣದಲ್ಲಿ, ಯಾವ್ಯಾವ ಟೋಪಿ ಯಾಕೆ ಹೋಗಿದ್ರು, ಭಾಳ ವಿಷಯಗಳಿದೆ. ಅವ್ರು ಹೋಗಿದ್ದನು ಅವತ್ತು 2004ರಲ್ಲಿ ಮಂತ್ರಿ ಮಾಡಲಿಲ್ಲ ಅಂತೇಳಿ ಪಕ್ಷ ಬಿಟ್ಟು ಹೋಗಿದ್ದು. ಅವ್ರ ಜೊತೆಯಲ್ಲಿ ಆ ಟೀಮಲ್ಲಿ 8 ಜನ ಹೋದ್ರಲ್ಲ, 58 ಜನದಲ್ಲಿ 8 ಜನ ಹೋದ್ರಲ್ಲ. ಇವರು ದುಡಿಮೆ ಮಾಡಿ ಗೆದ್ದಿದ್ರೆ ಅವತ್ತು 58 ಜನ ಇವ್ರ ಹೆಸರಲ್ಲಿ ಗೆದ್ದಿದ್ರೆ 8 ಜನ ಯಾಕೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಲ್ವೇ? ಯಾಕೆ ಅವರಿಂದ ಬರೀ 8 ಜನ ಹೋದರು? 50 ಜನ ಯಾಕೆ ದೇವೇಗೌಡರ ಜೊತೆ ಉಳಿದ್ರು ಅವತ್ತಿನ ರಾಜಕಾರಣದಲ್ಲಿ? ಆಮೇಲೆ ನಾನು ಹೋಗಿದ್ದಲ್ಲ, ಅವರೇ ಕಳಿಸ್ಬಿಟ್ರು ಅಂತಾರಲ್ಲ. ಆಮೇಲೆ ಅದೇನೋ 2004ರಲ್ಲಿ BJP ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಕೊಳ್ಳದೆ ಕಾಂಗ್ರೆಸ್ ಜೊತೆ ಸೇರಿದೆ ಅಂತ ಹೇಳ್ತಾರಲ್ಲ 2004. ಇವತ್ತು ಆ ಅಭಿಮಾನಿ ಪ್ರಕಾಶದಿಂದ ವೆಂಕಟೇಶ್ ಬದುಕಿದ್ದಾರೆ. ಅದಷ್ಟೇ ಅಲ್ಲ, ಅಗ್ನಿ ಶ್ರೀಧರ್ ಬದುಕಿದ್ದಾರೆ. ವೆಂಕಟೇಶ್ ಅವ್ರ ಮನೆಯಲ್ಲಿ ಇವತ್ತು ನಮ್ಮ ಮುಂದೆ ಅವತ್ತಿನ BJP ಉಸ್ತುವಾರಿ ಅರುಣ್ ಜೇಟ್ಲಿ ಬದುಕಿಲ್ಲ ಇವತ್ತು. ಅವ್ರ ಮನೆಗೆ ಕಾಫಿಗೆ ನಾನು ಕರೆಸ್ಕೊಂಡು ವಾಮನಾಚಾರ್ಯ ಇದ್ದಾರೆ. ಇನ್ನು ಏನು ಆಫರ್ ನನಗೆ ಕೊಟ್ಟಿದ್ರು 2004ರಲ್ಲಿ. ಇವತ್ತು ಒರಿಸ್ಸಾದಲ್ಲಿ ಆದಂಥ ರೀತಿಯಲ್ಲಿ ಏನು ಹೊಂದಾಣಿಕೆ ಇದೆ, ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಅವ್ರಿಗೂ BJPಗೂ ಅದೇ ರೀತಿಯ ಸಂಬಂಧ ನಾವು ಬೆಳೆಸ್ಕೊಳ್ಳಿಕ್ಕೆ ಸಿದ್ಧ ಇದ್ದೇವೆ, ನಿನಗೆ ನಾಯಕತ್ವ ಕೊಡ್ತೀವಿ ಅಂತ ಹೇಳಿ ಇದೇ ಅರುಣ್ ಜೇಟ್ಲಿ ಅವರು ನನಗೆ ಆಫರ್ ಕೊಟ್ಟಂಥದ್ದು. ಸಿದ್ದರಾಮಯ್ಯನವ್ರಿಗಲ್ಲ. 2004. ಇನ್ನವರೆಲ್ಲ ಬದುಕಿದ್ದಾರೆ. ಯಾರ ಮುಂದೆ ಚರ್ಚೆ ಆಯಿತು ಅನ್ನೋದಕ್ಕೆ ನಾನು ಇಲ್ಲಿ ಈಗ ಕತೆ ಕಟ್ತಾ ಇಲ್ಲ. ಅವತ್ತೇನು ನಡೀತು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಅದೆಲ್ಲ ತ್ಯಾಗ ಮಾಡಿ ಸಿದ್ದರಾಮಯ್ಯನವರಿಗೆ LHL ರಗ್ಗೋತ್ಕೊಂಡು ಮಲಗಿದ್ರು ಕರ್ನಾಟಕ ಭವನದಲ್ಲಿ, ಡೆಲ್ಲಿ ಒಳಗೆ. ಇಲ್ಲಿದ್ದಾರೆ. ಇಲ್ಲಿ ನನ್ನ ಮೊದಲನೇ ಬಾರಿ ಕರ್ಕೊಂಡು ಹೋದರು. ನನಗೂ ಸಿದ್ದರಾಮಯ್ಯನವ್ರಿಗೂ ರಾಜಕೀಯವಾಗಿ ಯಾವುದೇ ಮಟ್ಟದ ಆತ್ಮೀಯತೆ ಆಗಲಿ ಸಂಪರ್ಕ ಏನು ನಾನು ಎಂದೂ ಅವ್ರ ಜೊತೆ ಇರಲಿಲ್ಲ. ಅವರು ನಮ್ಮ ಪಕ್ಷದಲ್ಲಿದ್ದಾಗಲೂ ನಾವು ಸ್ವಲ್ಪ ಸ್ವಾಭಿಮಾನಿಗಳಿದ್ದೇವೆ. ನಮ್ಮ ರಕ್ತದಲ್ಲಿ ಹೊಡಿತಾ ಇರೋದು ರಕ್ತದ ಕಣಕಣದಲ್ಲಿ ಕನ್ನಡ. ಈಗ ಹೇಳ್ತಾರಲ್ಲ, ಏನು ಕಾವೇರಿಗೆ ಇವ್ರ ಕಾಂಟ್ರಿಬ್ಯೂಷನ್ ಏನು? ರಕ್ತದ ಕಣಕಣದಲ್ಲೂ, ನನ್ನ ರಕ್ತದ ಕಣಕಣದಲ್ಲೂ ಕನ್ನಡ ಸ್ವಾಭಿಮಾನ ಏನು ಕೊಟ್ಟರು? ಸೊ ಇವತ್ತು ಏನು ಕಾಂಟ್ರಿಬ್ಯೂಷನ್ ಕಾವೇರಿಗೆ? ದೇವೇಗೌಡರು ಹೋರಾಟ ಮಾಡಬೇಕಾದ್ರೆ ಇವ್ರು ರಾಜಕಾರಣದಲ್ಲಿದ್ದೀರಾ? ಕಾವೇರಿ ನೀರಿನ ವಿಷಯದಲ್ಲಿ ದೇವೇಗೌಡರು ಹೋರಾಟ ಮಾಡಬೇಕಾದ್ರೆ ಈ ವಿಚಾರದಲ್ಲಿ ದೇವೇಗೌಡರು ತಂದು ಒಕ್ಕಲಿಗರನ್ನ ಹೊಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಒಕ್ಕಲಿಗರ ಹೆಸರು ಈಗ ಮಮತೆ ಬಂದ್ಬಿಟ್ಟೈತೆ ಸಿದ್ದರಾಮಣ್ಣರಿಗೆ, ಕಾಂಗ್ರೆಸ್ನವರಿಗೆ. ಒಕ್ಕಲಿಗರ ಮೇಲೆ ಈಗ ಭಾಳ ಮಮತೆ ಬಂದೈತೆ. ಅದೆಂತ ಕಾಂತರಾಜು ವರದಿ ಬರ್ಸ್ಕೊಂಡವ್ರಲ್ಲ. ಚುನಾವಣೆ ಆದಮೇಲೆ ಬಹುಶಃ ಜನಗಳ ಮುಂದೆ ಇಡ್ಬೋದು. ಈಗ ಚುನಾವಣೆಗೆ ಮುಂಚಿಟ್ರೆ ಎಲ್ಲಿ ಕಾಂಗ್ರೆಸ್ನ ಸರ್ವನಾಶ ಮಾಡ್ತಾರೋ ಅಂತೇಳಿ ಈಗ ಮುಂದಿಟ್ಕೊಂಡವ್ರಲ್ಲ, ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡವ್ರಲ್ಲ ಇನ್ನೂ. ಜಯಪ್ರಕಾಶ್ ನಾರಾಯಣ, ಇದು ಜಯಪ್ರಕಾಶ್ ಹೆಗಡೆ ಏನೋ ಅವ್ರ ಕೈಲಿಂದ ತಗೊಂಡವ್ರಲ್ಲ. ಕಾಂತರಾಜು 2ನೇ ಭಾಗ, ಕಾಂತರಾಜು ವರದಿ 2ನೇ ಭಾಗ. ಆ ಚುನಾವಣೆಗಿಂತ ಮುಂಚೆ ಪ್ರನೌನ್ಸ್ ಮಾಡಿದ್ರೆ ಎಲ್ಲಿ ಕಾಂಗ್ರೆಸ್ ಸರ್ವನಾಶ ಆಯಿತು ಅಂತ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡವ್ರೆ. ಈಗ ಅವರು ಕಣ್ಣೀರು ಹಾಕಿ ಇಲ್ವ ರಾಜಕೀಯ ಜೀವನದಲ್ಲಿ? ಚುನಾವಣೆ ಸಂದರ್ಭದಲ್ಲೇ ಕಣ್ಣಲ್ಲಿ ನೀರು ಹಾಕಿಲ್ವಾ? ಅವ್ರ ಕಣ್ಣಲ್ಲಿ ನೀರು ಬರೋದು ಕೃತಕವಾದ್ದು, ನಮ್ಮ ಕಣ್ಣಲ್ಲಿ ನೀರು ಬರೋದು ಭಾವನಾತ್ಮಕವಾದಂಥ ಹೃದಯದಿಂದ ಬರ್ತಕ್ಕಂಥ ಜನತೆಯ ಜೊತೆ ನಮ್ದು ಇರ್ತಕ್ಕಂಥ ಒಂದು ಅವರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥದ್ದೇನಿದೆ ಬರೀ ರಾಜಕೀಯದಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಈ 2ನೇ ಬಾರಿ ಬಿಟ್ಟಾಕಿ 1ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಜನತಾ ದರ್ಶನ ಮಾಡ್ತಾ ಇದ್ನಲ್ಲ, ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 12:30 1 ಗಂಟೆ ಆ ಬರ್ತಕ್ಕಂಥ ಬಡವರು ನೋಡಿ ಕಣ್ಣಲ್ಲಿ ನೀರು ಹಾಕಿರೋನು ನಾನು.
ಯಾವುದೋ ರಾಜಕೀಯ ತವಲಿಗೆ ರಾಜಕೀಯದ ಲಾಭಕ್ಕೆ ನಾನು ಕಣ್ಣಲ್ಲಿ ಹಾಕೋನಲ್ಲ ಇವ್ರ ರೀತಿಯಲ್ಲಿ. ಇವರೇನು ಕಡ್ದು ಕಟ್ಟೆ ಹಾಕಿದ್ರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ? ನಾನಿವತ್ತು ಸವಾಲು ಹಾಕ್ತೀನಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರ ನಾಯಕತ್ವದಲ್ಲಿ ನಾನು 2006 2007 ಮುಖ್ಯಮಂತ್ರಿ ಇದ್ದಾಗ ಈ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನು ಕೊಟ್ಟಿರೋ ಕೊಡುಗೆ ಎಷ್ಟು? ಇವರು 2 ಬಾರಿ ಮುಖ್ಯಮಂತ್ರಿಯಾಗಿ 2 ಬಾರಿ ಡೆಪ್ಟಿ ಸಿ ಎಮ್ ಆಗಿ 15 ಬಜೆಟ್ ಮಂಡನೆ ಮಾಡಿ ಈ ಒಂದು ಜಿಲ್ಲೆಗಾಗಲಿ ಈ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇವರೇನು ಕೊಡುಗೆ ಕೊಟ್ಟಿದ್ದಾರೆ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ, ಚರ್ಚೆ ಮಾಡಲಿಕ್ಕೆ. ಆಮೇಲೆ ಇಲ್ಲೂ ಹೋಗಲಿ, ಬಾದಾಮಿಗೆ ಹೋದ್ರಲ್ಲ, ಬಾದಾಮಿ ಜನ ಓಟ್ ಕೊಟ್ರಲ್ಲ, ಅವ್ರಿಗೇನು ಕೊಟ್ಟರು? ಬಾದಾಮಿ ಕ್ಷೇತ್ರಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಮೊನ್ನೆ ಕಾಂಗ್ರೆಸ್ಸು BJP JDSನ ಸರ್ಕಾರದಲ್ಲಿ ಅಲ್ಲಿಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಲಿಕ್ಕೆ 280 ಕೋಟಿ ಪ್ರಾಜೆಕ್ಟ್ ಕೊಟ್ಟವನು ನಾನು ಮುಖ್ಯಮಂತ್ರಿಯಾಗಿ. ಇವರೇನು ಕೊಟ್ರಿ ಈಗ 2 ವರ್ಷದಲ್ಲಿ? ಈ 10 ತಿಂಗಳಲ್ಲಿ ಏನು ಕೊಟ್ಟವ್ರು? ಇಲ್ಲಿಗೆ ಬರೀ ಫೌಂಡೇಶನ್ ಹಾಕೊಂಬರಕ್ಕೆ ಹೋಗೋರು ಎಲ್ಲ ಕಡೆ. ಇಲ್ವಾ? ಅದು ನಿಮಗೆ ಗೊತ್ತಲ್ಲ, ಅವ್ರು ಹೇಳೋಲ್ಲ, ಅದೆಂಥದ್ದು ಹೇಳಲಿಲ್ವ ಫೋನಲ್ಲಿ? ಅಪ್ಪಾಜಿ ಅಪ್ಪಯ್ಯ ಹಾಂ ಇದು ಹಲೋ ಅಪ್ಪ, ನಾನು ಹೇಳಿಲ್ವಲ್ಲ ಅದು, ನಾನು ಅದು ಹೇಳಿಲ್ವದು. ಯಾರದು ಆರ್ ಹೆಸರು? ಅದು ಯಾರದು? ಎಂಥದ್ದು ಹೆಸರು? ವಿವೇಕಾನಂದ ಹೇಳಿದ್ರಲ್ಲ, ಏನದು? ಆಮೇಲೆ ಕನ್ಕಾರ್ಡ್ ಸ್ಟೋರಿ ಮಾಡಿದ್ರಲ್ಲ, ಮುಖ್ಯಮಂತ್ರಿಯಾಗಿ ಸ್ಟೋರಿ ಬಿಲ್ಡಪ್ ಮಾಡಿಸ್ಕೊಂಡ್ರಲ್ಲ, ಆ ಕೆಲಸ ನಾವೆಂದೂ ಮಾಡಲಿಲ್ಲ. ನನ್ನ ಮಗ ಎಂದೂ ಬಂದು ಮಾಡಲಿಲ್ಲ ಎಂದೂ. ನನ್ನ ಆಡಳಿತ ಅವಧಿಯಲ್ಲಿ ಮಧ್ಯದಲ್ಲಿ ತೂರಿಕೆ ಮಾಡ್ಕೊಳ್ಳಿಲ್ಲ. ನನ್ನ ಮಗನಿಗೆ ನಾನು ರಾಮನಗರ ನೋಡ್ಕೊಳ್ಳಪ್ಪ, ಚನ್ನಪಟ್ಟಣ ನೋಡ್ಕೊಳ್ಳಪ್ಪ ಅಂತೇಳಿ ಆಶ್ರಯ ಕಮಿಟಿ ಅಧ್ಯಕ್ಷನ ಮಾಡಿರಲಿಲ್ಲ. ಈಗ ಹೇಳಿದ್ರೆ ರಾತ್ರಿ ಹೇಳಿದ್ರಲ್ಲ, ಚಾಮುಂಡೇಶ್ವರಿ ಉಸ್ತುವಾರಿ ಯತೀಂದ್ರ ಅಂತ. ಆಯಿತು, ಯಡಿಯೂರಪ್ಪನವ್ರಿಗೆ ಕೈ ಜೋಡಿಸ್ತಾರೆ ಯಾರು? ಯಡಿಯೂರಪ್ಪನವ್ರಿಗೆ ಕೈ ಜೋಡಿಸ್ತಾರೆ ಯಾರು ಬೀಳ್ಸೋಕ್ಕೆ? ಕೈ ಜೋಡಿಸ್ತಾರೆ ಯಾರು? ಯಾವ ಕಾರಣಕ್ಕೆ 3 ಜನ ಹೋದ್ರಲ್ಲ, ಬೈರತಿ ಬಸವರಾಜು, ಮುನಿರತ್ನ ಅವರು, ಸೋಮಶೇಖರ್ ಹೋದ್ರಲ್ಲ. ಯಾವೊಂದು ಬೈರತಿ ಬಸವರಾಜು ಯಾವುದೋ ಒಂದು ನಿಗಮ ಮಂಡಳಿ ಅಧ್ಯಕ್ಷರು, ಅವರ ಒಂದು ನಿಗಮ ಮಂಡಳಿಗೆ ಒಬ್ಬರ ಅಧಿಕಾರಿಯ ಒಂದು ವರ್ಗಾವಣೆ ವಿಷಯದಲ್ಲಿ ಜಾರ್ಜ್ ಅವ್ರಿಗೂ ಒಂದು ಘರ್ಷಣೆ ಆಯಿತು, ದೊಡ್ಡ ಗಲಾಟೆ ಆಯಿತು. ಅದನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು ಇವ್ರ ಹತ್ರಕ್ಕೆ ಹೋದರೆ, ಸಿದ್ದರಾಮಯ್ಯ ಉಸ್ತುವಾರಿ ಅದೆಂಥ ಸಮನ್ವಯ ಸಮಿತಿ ಅಧ್ಯಕ್ಷರಲ್ವೇ, ಅಲ್ಲಿ ಏನು ಘರ್ಷಣೆ ಆಗಿ ಅಲ್ಲಿಂದ 3 ಜನ ಯಾಕೆ ಹೋದರು? ಯಾತಕ್ಕೆ ಹೋದ್ರು? ಅವ್ರು ಕೇಳ್ಬೋದು, ನನ್ನ 3 ಜನ ಶಾಸಕರು ಹೋಗಲಿಲ್ವ ಅಂತೇಳಿ. ಅದಕ್ಕೆ ಇವರೇ ಚಿತಾವಣೆ, ಇವ್ರ ಚಿತಾವಣೆಯಿಂದಲೇ ಹೋಗಿದ್ದು. ಅದರಿಂದ ಮುಗಿದೋಗಿದೆ. ಅದು ಸಿದ್ಧವನದಲ್ಲೇ ಸಿದ್ಧ ಔಷಧ ಮಾಡಿರಲಿಲ್ವಾ? ಸಿದ್ಧ ಔಷಧ ಆಗಲೇ ಮಾಡಿಬಿಟ್ಟಿದ್ರು, ಅರ್ಧಬಿಟ್ಟಿದ್ರು ಅಲ್ಲಿ ಕೂತ್ಕೊಂಡು, ಹೇಗೆ ಯಾವ ಟೈಮಿಗೆ ತೆಗಿಬೇಕು ಅಂತೇಳಿ. ಇವತ್ತು ಭಾಷಣ ಮಾಡ್ತಾರೆ JDS ಸತ್ತೋಗ್ಬಿಟ್ಟೈತಂತೆ, JDS ಜಾತ್ಯತೀತ ಹೆಸರು ಕಿತ್ತಾಕ್ಬೇಕಂತೆ. ಲೋಕಸಭೆ ಚುನಾವಣೆ ಆದ್ಮೇಲೆ JDS ಇರಲ್ಲ ಅಂತಾರೆ ಕಾಂಗ್ರೆಸ್ ಅವರು. ಇರುತ್ತೋ JDS ಭದ್ರವಾಗಿ ಮತ್ತೆ ರಾರಾಜಿಸ್ತದೋ, ಕಾಲ ನಿರ್ಧಾರ ಮಾಡ್ತದೆ. ಯಾಕೆ ಆ ಥರ ನಿಮಗೆ? JDS ಅವ್ರು ಮಾತಾಡೋ ಪ್ರತಿಯೊಂದು ವಿಷಯವೂ ಗರ್ವದ ಮಾತೆ. ಈಗ ನಾನೇನೋ ವಿಧಾನಸಭೆಯಲ್ಲಿ ಕಲಾಪದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅದೆಂಥದ್ದು ಹಿಂಗಿದ್ರಲ್ಲ, ಮಾಡಿದ್ರಲ್ಲ ವಿಧಾನಸೌಧದಲ್ಲಿ, ರೆಡ್ಡಿ ಅವ್ರದ್ದು ಗಲಾಟೆ ಬಳ್ಳಾರಿಗೆ, ಏನು ತೊಡೆ ತಟ್ಕೊಂಡು ಮೈಸೂರು ಕುಸ್ತಿಪಟುಗಳ ಥರ ನಾನೇನು ಕಡಿಮೆ ಇಲ್ಲ ಅಂತೇಳಿ ವಿಧಾನಸೌಧದಲ್ಲಿ ಪ್ರದರ್ಶನ ಮಾಡಿದ್ರಲ್ಲ, ಆ ರೀತಿ ಪ್ರದರ್ಶನ ನಾವೆಂದೂ ಮಾಡಿಲ್ಲ. ಗರ್ವ ಅಲ್ಲೇ ಕಾಣ್ತದೆ ನಿಮಗೆ, ಗರ್ವ ಅಂತಕ್ಕಂಥದ್ದು ಹೇಗಿದೆ ಅಂತ ಹೇಳಿ. ಮೈಸೂರು, ಮಂಡ್ಯ, ಬೆಂಗಳೂರು ರೂರಲ್ ಇವೆಲ್ಲವೂ ನೇರವಾಗಿ ಕಾಂಗ್ರೆಸ್ JDSಗೆ ಜಿದ್ದಿನ ಚುನಾವಣೆಗಳೇನೋ ಥರ ಕಾಣಿಸುತ್ತೆ. ಜಿದ್ದಿನ ಪ್ರಶ್ನೆ ಇಲ್ಲ, ಜನ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಜಿದ್ದು ನಾವು ಮಾಡಬೇಕಾಗಿಲ್ಲ. ಈಗಾಗಲೇ ಜನ ಈ ಕ್ಷೇತ್ರಗಳಲ್ಲಿ ಇವತ್ತು JDSನ BJP ಅಭ್ಯರ್ಥಿಗಳು ಗೆಲ್ಲಿಸ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಮ್ಮ 3 ಕ್ಷೇತ್ರ ನೋಡ್ಕೊಳ್ಳೋದಿರಲಿ, ಪಾಪ ಸಿದ್ದರಾಮಯ್ಯ ಜ್ಯೋತಿಷ್ ಹೇಳೋದು, ಇನ್ನುಳಿದವಲ್ಲ, ಅದಕ್ಕೆ ಜ್ಯೋತಿಷ ಸ್ವಲ್ಪ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ಕೊಳ್ಳೋಕೆ ಇಲ್ಲೇ ಇರೋದು ಅವರಿಗೆ, ಇಲ್ಲೇ ಇರೋದು. ಅದ್ರ ಜೊತೆಗೆ ಮೈಸೂರು ಪಾಪ ಕಾನ್ಸಂಟ್ರೇಷನ್ ಇದೆ. ಈಗ GT ದೇವೇಗೌಡರು ಬಲ ಕಡಿಮೆ ಮಾಡಬೇಕಲ್ಲ, ಅದಕ್ಕೆ ಇದು ಅವರಿಗೆ ಚಾಲೆಂಜಿಂಗ್. ಈಗ ಮೈಸೂರಿನ 2 ಕ್ಷೇತ್ರ, ಅದ್ರ ಜೊತೆಗೆ ನಮ್ಮದು 3-4 ಕ್ಷೇತ್ರ. ನಾನು ಅವ್ರ ಸೀಟಿನ ಬಗ್ಗೆ ಚರ್ಚೆ ಮಾಡಲ್ಲ. ಅವ್ರ ಸೀಟಿನ ಅಲ್ಲ, ಅದು ಏನು ಭಾವನಾತ್ಮಕವಾಗಿ ಮಾತಾಡಿದ್ರು. ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ
ಅವರಲ್ಲಿ 3 ಜನ ನಾವು ಹೇಳ್ತಾ ಇದ್ದೀವ 3 ಜನ ಉಪಮುಖ್ಯಮಂತ್ರಿಗಳಾಗಬೇಕು, ಇಲ್ಲ ಆ ಸಮಾಜಗಳಿಗಾಗಬೇಕು, ಜಾತ್ಯತೀತ ಬಗ್ಗೆ ಮಾತಾಡ್ತಾರೆ ಇವರು. ನಮ್ಮದು ಜಾತ್ಯತೀತ ಅಲ್ಲವಂತೆ ತೆಗೆದಾಕ್ಬೇಕಂತೆ. ಪ್ರತಿನಿತ್ಯ ಅವ್ರು ಮಾಡ್ತಿರೋದೇ ಜಾತಿ ರಾಜಕಾರಣ. ಈ ಕಾಂಗ್ರೆಸ್ ಪಕ್ಷದ ನಡೀತಿರೋದೇ ಜಾತಿ ರಾಜಕಾರಣ. ಇಲ್ಲಿ ಬರ್ತಾರೆ ನಿಮ್ಮ ಉಪಮುಖ್ಯಮಂತ್ರಿ 8 ಜನ ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ, 8 ಜನ ಒಕ್ಕಲಿಗರು ಸೋಲಾರ್ ತಗೊಂಬಂದು ನಿಲ್ಲಿಸ್ಬಿಟ್ಟು ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ ಅಂದ್ರೆ ಆಯ್ತದ? ಬನ್ನಿ ಹೋಗೋಣ. ಬರ್ತೀನಿ. ಮೈಸೂರು ಚಾಮರಾಜನಗರಕ್ಕೆ ಇನ್ನೂ 2 ದಿನ ಈ ಭಾಗಕ್ಕೆ ನಾನು ಬರ್ತೀನಿ. ನಾನು ಚುನಾವಣೆಯಲ್ಲಿ ಭಾಗವಹಿಸ್ತೀನಿ. ನಾಳೆ ದೇವೇಗೌಡರು ಬರ್ತಾರೆ. ನಾಳೆ ನಾಮಪತ್ರವನ್ನು 11 ಗಂಟೆಗೆ ಸಲ್ಲಿಸ್ತಾ ಇದ್ದೇನೆ ಮಂಡ್ಯದಲ್ಲಿ. ಥ್ಯಾಂಕ್ ಯು ಬ್ರದರ್.